ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಪೂರ್ಣಿಮಾ ಚಾನಲ್ ಅಂತ ಇದು ನೋಡ್ರಿ. ನಾವು ಇವತ್ತು ಯಾವ ಊರಿಗೆ ಕರ್ಕೊಂಡು ಹೊಂಟೀವಿ ಗೊತ್ತ್ರಿ? ನಾವು ಇವತ್ತು ಹೋಗಾಕತ್ತೀವ್ರಿ ಏಳೂರಿನ ಒಡೆಯ ಯಲಗೂರೇಶ್ವರನ ದರ್ಶನಕ್ಕೆ ಕರ್ಕೊಂಡು ಹೊಂಟೀವ್ರಿ. ಈ ಯಲಗೂರೇಶ್ವರನ ಒಂದು ಕತೆ ಹೇಳ್ತಾ ಇದ್ದೀನಿ ರೀ. ಅಲ್ಲಿ ಯಲಗೂರೇಶ್ವರ ರಾಮಾಯಣ ಕಾಲದಾಗ ಶ್ರೀರಾಮ ಮತ್ತು ಲಕ್ಷ್ಮಣ ಸೀತೆಯರೆಲ್ಲ ಇಲ್ಲಿ ಬಂದಿದ್ರಿ. ಬಂದಾಗ ಆಂಜನೇಯನಿಗೆ ಆದೇಶ ಮಾಡ್ತಾರೆ, ನೀನು ಇಲ್ಲೇ ನಿಲ್ಲಿಸಪ್ಪ, ಭಕ್ತರನ್ನ ಉದ್ಧಾರ ಮಾಡು ಅಂತಂದ. ಆವಾಗ ಏನಿತ್ತಲ್ಲ, ಆಂಜನೇಯ ಏನಿತ್ತಲ್ಲ ಅಲ್ಲಿ ಪೂಜಾರಿ ಕನಸ್ನ್ಯಾಗ ಬಂದು ಹೇಳ್ತಾರೆ, ನಾ ಇಲ್ಲಿ ಬಂದು ನಿಲ್ಲಿಸ್ತೀನಿ, ನನ್ನ ಹೊರಗೆ ತೆಗೀರಿ ಅಂತ ಹೇಳ್ತಾರೆ. ಆಯಿತು ಅಂತ ಹೊರಗೆ ತೆಗಿ ಮುಂದಾಗ ಸ್ವಲ್ಪ ಅವ್ರಿಗೆ ಧಕ್ಕೆ ಆಗ್ತೈತ್ರಿ. ಆ ಭಾಗ ಸ್ವಲ್ಪ ಡ್ಯಾಮೇಜ್ ಆದ ನಂತರ ಅವರು 7 ದಿವಸ ಕಾಲ ನನಗೆ ಗುಡಿ ಒಳಗೆ ಹಾಕಿ ಬಾಕ್ಲ ಬಂದ್ ಮಾಡಿರಿ, ಆಮೇಲೆ 7 ದಿವಸ ಆದ ನಂತರ ತೆಗೀರಿ ಅಂತ ಹೇಳ್ತಾರೆ. ಆಯಿತು ಅಂತ ತೆಗೆದು ನೋಡ್ತಾರೆ. ಅಂದ್ರೂ ಸ್ವಲ್ಪ ಕೂಡ್ಕೊಂಡ್ರಲ್ಲ. ಮತ್ತು ಏನು ಮಾಡಬೇಕು ಅಂತ ಆಂಜನೇಯನ ಕೇಳಿದಾಗ ಆಂಜನೇಯ ಏನಂತಾರ, ಅಲ್ಲಿ ಕೃಷ್ಣಾ ನದಿ ನೀರು ತೊಗೊಂಡು ಬಂದು ಹಾಕ್ರಿ ಅಂತ ಹೇಳ್ತಾರೆ. ಇದು ನೋಡ್ರಿ ಆಂಜನೇಯಿಂದ ಇಲ್ಲಿ ಆಂಜನೇಯಂದು ಗುಡಿ ಒಳಗೆ ಇದು ಗಣೇಶನ ಗುಡಿ ಐತೆ ನೋಡ್ರಿ. ಇದು ಆಂಜನೇಯ ನೋಡ್ರಿ, ಯಲಗೂರೇಶ್ವರ ದರ್ಶನ ತಗೊಳ್ರಿ. ಇದು ನೋಡ್ರಿ ಯಲಗೂರೇಶ್ವರನ ಎದುರು ಏನೈತಲ್ಲ ನಾಗರ ಕಟ್ಟಿ ಐತ್ರಿ, ಏಳೋಡಿ ಸರ್ಪ ಅದೆಲ್ಲ ಐತ್ರಿ. ಆಮೇಲೆ ಅದು ಅಭಿಷೇಕ ಅದೆಲ್ಲ ಮಾಡ್ತಾರ್ರಿ. ಅಭಿಷೇಕ ಮಾಡಿದ ನಂತರ ಅದೇನೈತಲ್ಲ ಈಗ ಫುಲ್ ಎಲ್ಲ ಕೂಡ್ಕೊಂಡದ ನೋಡ್ರಿ. ಇದು ಯಲಗೂರೇಶ್ವರನ ಕತೆ. ಇದು ನೋಡ್ರಿ ಬಿಜಾಪುರ ಜಿಲ್ಲೆ ಒಳಗೆ ಮುದ್ದೇಬಿಹಾಳ್ ತಾಲೂಕಿನೊಳಗೆ ಯಲಗೂರೇಶ್ವರ ಎಂಬ ಹಳ್ಳಿ ಒಳಗೆ ಐತೆ ನೋಡ್ರಿ ಯಲಗೂರೇಶ್ವರನ ಗುಡಿ. ಇದು ಆಲ್ಮಟ್ಟಿ ಜಲಾಶಯಕ್ಕೆ ಹತ್ರ ಐತ್ರಿ. ಇದು ಆಂಜನೇಯ ಸ್ವಾಮಿ ಏನೈತಲ್ಲ, ಮಾತಾಡೋ ಆಂಜನೇಯ ಅಂತಾನೆ ಪ್ರಸಿದ್ಧಿ ಆಗಿದೆ ರೀ. ಅದು ಯಾವ ರೀತಿ ಅಂದ್ರೆ, ನಾವೇನಾದರೂ ಇಷ್ಟಾರ್ಥವನ್ನು ನಾವು ಆಂಜನೇಯನ ಹತ್ರ ಕೇಳ್ಕೊಂಡ್ವಿ ಅಂದ್ರೆ ಅವರು ಹೂವಿನ ಪ್ರಸಾದ, ಬಲಗಡೆ ಹೂವಿಂದ ಪ್ರಸಾದ ಕೊಡ್ತಾರ್ರಿ. ಇದು ಯಲಗೂರೇಶ್ವರ ಏನೈತಲ್ಲ 7 ಊರಿಗೆ ಒಬ್ಬನೇ ಆಂಜನೇಯ ನೋಡ್ರಿ. ಆ 7 ಊರು ಯಾವುದು ಅಂತಂದ ನಿಮ್ಗೆ ಹೇಳ್ತೀನಿ ಬರ್ರಿ. ಮೊದಲೇ ಊರ್ರಿ ನಾಗಸಂಪಿಗೆ, ಚಂದ್ರಗಿರಿ, ಅಳಲದಿನ್ನಿ, ಕಾಶಿನಕುಂಟಿ, ಬೂದಿಹಾಳ ಮತ್ತು ಮಸೂತಿ. ಈ 7 ಊರೊಳಗಿಲ್ರಿ, ಯಲಗೂರೊಳಗೆ ಅಷ್ಟೇ ನೋಡ್ರಿ ಈಗ ಆಂಜನೇಯ ದೇವಸ್ಥಾನ ಇರೋದು. ಉಳಿದ 6 ಗ್ರಾಮ ಒಳಗೆ ಹನುಮಂತನ ಗುಡಿ ಇಲ್ರಿ, ಅದಕ್ಕೆ ಏಳೂರಿನ ಒಡೆಯ ಯಲಗೂರೇಶ್ವರ ಅಂತ ಹೆಸರು ಬಂತ್ರಿ. ಇದು ಆಂಜನೇಯನ ನೋಡ್ರಿ 7 ಅಡಿ ಎತ್ತರ ಅದ ನೋಡ್ರಿ. ಎಡಗೈ ಒಳಗೆ ಸೌಗಂಧಿಕ ಪುಷ್ಪ ಅದ ರೀ. ಎಡಪಾದ ಏನೈತಲ್ಲ ರಾಕ್ಷಸನ್ನ ತುಳಿತಾ ಇದ್ದಾನ್ರಿ ಆಂಜನೇಯ ಸ್ವಾಮಿ. ಇದು ಆಂಜನೇಯನ ಸ್ವಾಮಿ ಬಾಲ ಭಾಳ ಉದ್ದೈತ್ರಿ, ತಲೆಯಿಂದ ಸಾಗಿ ಪಾದದವರೆಗೂ ಬಾಲ ಉದ್ದೈತಿ ನೋಡ್ರಿ. ಇಲ್ಲಿ ಆಂಜನೇಯಂಗೆ ನೋಡ್ರಿ ವಾಯುದೇನ ಸಮಸ್ಯೆ ಇದ್ರೂ ವಾಯುಂಗ್ರನ ಇಲ್ಲಿ ಹಾಕೊಂಡ್ರೆ ಕಡಿಮೆ ಆಗ್ತೈತ್ರಿ. ಮತ್ತು ಲಘ್ವ ಆದವ್ರು ಸುದ್ಕ ಇಲ್ಲಿ ಬರ್ತಾರ್ರಿ. ನಮಸ್ಕಾರ ರೀ.